ಫಸ್ಟ್ ಆಫ್ ಆಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ. ಬಿಕಾಸ್ ಹೋಗ್ಬಿಟ್ಟು ಅಲ್ಲಿ ಗ್ರ್ಯಾಬ್ ಸಮ್ ಕಾಫಿ ಆರ್ ಮಿಲ್ಕ್. ಏನು ನೀನು ಇಷ್ಟೊಂದು ಸ್ಲೋ ಆಗಿ ಕೆಲಸ ಮಾಡ್ತಾ ಇದೀಯಾ, ವಿ ಪೇ ಯು ಮನಿ ರೈಟ್ ಅಂತ. ಹಲೋ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೋ ಸಡನ್ ಆಗಿ ಆಫೀಸ್ ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸುಮಾರು 7 ಗಂಟೆಗೆ ಮನೆ ಬಿಟ್ಟಿದ್ದು. ಆಸ್ ಯೂಶುವಲ್ ಜರ್ಮನ್ ಟ್ರೈನ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಫಸ್ಟ್ ಟ್ರೈನು ಡಿಲೇ ಆಯಿತು ಅಂತ ಸೆಕೆಂಡ್ ಒನ್ ಕ್ಯಾಚ್ ಮಾಡೋಣ ಅಂತ ಬೇರೆ ಪ್ಲಾಟ್ಫಾರ್ಮ್ಗೆ ಬರೋ ಗ್ಯಾಪಲ್ಲಿ ಫಸ್ಟ್ ಟ್ರೈನ್ ಹೊರಟೋಗಿದೆ. ಸೊ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ ಮೇಲೆ ನನಗೆ ಟ್ರೈನ್ ಸಿಕ್ಕಿರೋದು. ಫಸ್ಟ್ ಒನ್ ಡಿಲೇ ಆಗೋಗ್ಬಿಡ್ತು, ಹಾಗಾಗಿ ಟ್ರೈನ್ನ ಕ್ಯಾಚ್ ಮಾಡಿದ್ದೀನಿ. ಇವತ್ತು ಆಫೀಸಿಗೆ ಹೋಗ್ಬಿಟ್ಟು ಆಫೀಸಲ್ಲಿ ಇರೋಲ್ಲ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಷ್ಟೇ. ಎಸ್, ಇವಾಗ ತಾನೇ ಜಸ್ಟ್ ಆಫೀಸ್ ಕ್ಯಾಂಪಸ್ ಎಂಟರ್ ಆಗಿದ್ದೀನಿ. ಆ್ಯಂಡ್ ನಾನು ಆಫೀಸಿಗೆ ಬರ್ತಾ ಇರೋದು 1 ತಿಂಗಳಾದಮೇಲೆ. ಬಿಕಾಸ್ ಎಕ್ಸಾಮ್ಸ್ ನಡೀತಿತ್ತು, ಹಾಗಾಗಿ ಪರ್ಮಿಷನ್ ತೊಗೊಂಡು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಸೊ ಈಗ ಆಫ್ಟರ್ 1 ಮಂತ್ ಆಫೀಸಿಗೆ ಹೋಗ್ತಾ ಇದ್ದೀನಿ. ತಾನೇ ಜಸ್ಟ್ ಆಫೀಸಿಗೆ ಬಂದಿದ್ದೀನಿ. ಆ್ಯಂಡ್ ಫಸ್ಟು ಸ್ವಲ್ಪ ಹಸಿವಾಗ್ತಾ ಇದೆ. ಬೆಳಗ್ಗೆ ಟಿಫಿನ್ ಕೂಡ ಏನೂ ಮಾಡ್ಕೊಂಡು ಬಂದಿಲ್ಲ. ಹೋಗಿಬಿಟ್ಟು ಅಲ್ಲಿ ಗ್ರ್ಯಾಬ್ ಸಮ್ ಕಾಫಿ ಆರ್ ಮಿಲ್ಕ್. ಆಮೇಲೆ ತುಂಬ ದಿನ ಆಗಿದೆಯಲ್ಲ, ಸೊ ಹೋಗಿಬಿಟ್ಟು ಮ್ಯಾನೇಜರ್ನ ಮಾತಾಡಿಸಿ ಆಮೇಲೆ ಟಾಸ್ಕ್ ಯಾವುದಾದ್ರೂ ಅಸೈನ್ ಆಗಿದೆಯಾ ಅಂತಂದೇಳಿ ಚೆಕ್ ಮಾಡುವ. ಬೈ ದ ವೇ, ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಐ ಥಿಂಕ್ ಈ ಥರ ಟಾಪ್ಸ್ ಎಲ್ಲ ನಂಗೆ ಇವಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಕ್ಕೊಳ್ಳೋದಕ್ಕೆಲ್ಲ. ಓಕೆ, ಜಿಮ್ ಈಸ್ ಗಿವಿಂಗ್ ಸಮ್ ರಿಸಲ್ಟ್ಸ್. ಆ್ಯಕ್ಚುಲಿ ಮ್ಯಾನೇಜರ್ ಯಾವುದೋ ಕಾಲಲ್ಲಿದ್ದರು, ಹಾಗಾಗಿ ನಾನು ನನ್ನ ಪಾಡಿಗೆ ಡೆಸ್ಕಿಗೆ ಬಂದು ಕೆಲಸನ ಸ್ಟಾರ್ಟ್ ಮಾಡಿದೆ. ಒಂದು ಟಾಸ್ಕ್ ಅಸೈನ್ ಆಗಿತ್ತು, ಸೊ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಇವ್ರು ಜರ್ಮನ್ಸ್ ಎಲ್ಲ ತುಂಬ ಬೇಗನೆ ಊಟಕ್ಕೆ ಹೋಗ್ತಾರೆ, ಸುಮಾರು 11:30-12 ಗಂಟೆ ಹಾಗೇನೆ. ಇವತ್ತು ನಾನು ಇನ್ನೊಬ್ರು ಕಲಿಗೂ ಮೀಟಿಂಗಲ್ಲಿ ಇದ್ದರು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರ ಮೀಟಿಂಗ್ ಮುಗಿದ ಕೂಡಲೇ 12:30 ಹಾಗೆ ಊಟಕ್ಕೆ ಹಾಜರ್. ಇವತ್ತು ನಮ್ಮ ಆಫೀಸ್ ಮೆನ್ಯೂನಲ್ಲಿ ವೆಜ್, ಟರ್ಕಿ ಮತ್ತು ಬೀಫ್ ಊಟ ಇತ್ತು. ಇದರಲ್ಲಿ ನಾನು ವೆಜ್ನ ತೊಗೊಂಡೆ. ಆ್ಯಕ್ಚುಲಿ ಒಂದು ಮೀಲ್ಗೆ ಇವರು €4 ಚಾರ್ಜ್ ಮಾಡ್ತಾರೆ, ಪ್ಲಸ್ 40 cents ಟ್ಯಾಕ್ಸ್ ಆಗುತ್ತೆ. ನನಗೆ 2 weeks ಒನ್ಸ್ ಮಾತ್ರ ಆಫೀಸಿಗೆ ಹೋಗೋದ್ರಿಂದ, ಸೊ ತಿಂಗಳಲ್ಲಿ 2 ಸರ್ತಿ ಮಾತ್ರ ನಾನು ಆಫೀಸಲ್ಲಿ ಊಟ ಮಾಡೋದು. ಸೊ ಹಾಗಾಗಿ ನನಗೆ €8.80 ಸ್ಯಾಲ್ರಿನಲ್ಲಿ ಕಟ್ಟಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಯಾರೂ ಕೂಡ ಬಾಕ್ಸ್ನ ತರೋದೇ ಇಲ್ಲ, ಹಾಗಾಗಿ ನಾನು ಕೂಡ ಯಾವತ್ತೂ ಬಾಕ್ಸ್ ಎಲ್ಲ ತೊಗೊಂಡೋಗಿ ಊಟ ಮಾಡಿಲ್ಲ. ಯಾವಾಗಲೂ ಕೂಡ ಇಲ್ಲಿ ಆಫೀಸಲ್ಲೇ ಕ್ಯಾಂಟೀನಲ್ಲೇ ತೊಗೊಳ್ತೀನಿ. ಟಡಾನ್! ಸೊ ಎಸ್, ಆಫೀಸೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೆನ್ನೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆನ್ನೆ ನಾನೊಂದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಪೋಸ್ಟ್ ಮಾಡಿದ್ದೆ, ಲೈಕ್ ಆಫ್ಟರ್ ಆಫೀಸ್ ವ್ಲಾಗ್ ನಿಮಗೆ ಏನನ್ನ ನೋಡೋದಕ್ಕೆ ಇಷ್ಟ ಇದೆ ಅಂದ್ಬಿಟ್ಟು. ಅರೌಂಡ್ ಒಂದು 64% ಜನ ಇದನ್ನೇ ಶೂಟ್ ಮಾಡೋಕ್ಕೆ ಹೇಳಿದ್ದೀರಾ, ದಟ್ ಹೌ ಐ ಗಾಟ್ ದಿಸ್ ಜಾಬ್ ಅಂತಂದೇಳಿ ಅಂದ್ಬಿಟ್ಟು. ಅದನ್ನ ನಾನು ಆಲ್ರೆಡಿ ಒಂದು ಶಾರ್ಟ್ಸಲ್ಲಿ ಹೇಳಿದ್ದೆ, ಬಟ್ ಇನ್ ಡೀಟೇಲ್ಡಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಇದನ್ನ ಮಾತಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡ್ತೀನಿ. ಸೊ ಬೇಸಿಕಲಿ ನನಗೆ 3 ಇನ್ಸಿಡೆಂಟ್ಸ್ ನನಗೆ ಟೆಕ್ನಿಕಲ್ ಜಾಬ್ ಬೇಕೇ ಬೇಕು ಅನ್ನೋ ಥರ ನನಗೆ ಪುಷ್ ಮಾಡಿದ್ದು. ಈ 3 ಇನ್ಸಿಡೆಂಟ್ಸ್ ನನಗೆ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡಿದ್ದಕ್ಕೇ ನನಗೆ ಈ ಥರ ಟೆಕ್ನಿಕಲ್ ಜಾಬ್ ತೊಗೊಳಕ್ಕಾಗಿದ್ದು ಅನಿಸುತ್ತೆ. ಬಿಕಾಸ್ ನಾನು ಹೆಂಗೆ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ಈವನ್ ನಾನು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಕೂಡ ನೆಟ್ವರ್ಕ್ ಇಂಜಿನಿಯರಿಂಗ್ ಮೇಲೆ. ನಂಗೆ ಅಲ್ಲಿ ಫಸ್ಟ್ ಆಫ್ ಆಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಕಾಸ್ ನನಗೆ ನೆಟ್ವರ್ಕ್ ಇಂಜಿನಿಯರ್ ಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಇಟ್ಸ್ ಲೈಕ್ ಬೇಸಿಕಲಿ ನಾನು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ದಂಗೆ ವಿತೌಟ್ ಎಕ್ಸ್ಪೀರಿಯನ್ಸ್. ನನಗೆ ಹೆಂಗೆ 1 ವರ್ಷದಲ್ಲೆಲ್ಲ ಟೆಕ್ನಿಕಲ್ ಜಾಬ್ ಸಿಕ್ಬಿಡುತ್ತೆ ಅಂತಲೇ ಅನ್ಕೊತಾ ಇದ್ದಿದ್ದು ನಾನು. ಬಟ್ ಫಾರ್ಚುನೇಟ್ಲಿ ಐ ಗಾಟ್ ಜಾಬ್ ವಿತಿನ್ ಅನ್ ಇಯರ್ ಆಫ್ ಲ್ಯಾಂಡಿಂಗ್ ಜರ್ಮನಿ. ನಾನು ಹೇಳಿದ್ನಲ್ಲ 3 ಇನ್ಸಿಡೆಂಟ್ಸು, ಅದು ಬಂದುಬಿಟ್ಟು ರೆಸ್ಟೋರೆಂಟಲ್ಲಿ ಆಗಿದ್ದು. ರೆಸ್ಟೋರೆಂಟಲ್ಲಿ ಮುಂಚೆ ಕೆಲಸ ಮಾಡ್ತಿದ್ನಲ್ಲ, ಸೊ ಅಲ್ಲೇ ಆಗಿದ್ದಿದ್ದು. ಏನಾಯಿತು ಅಂತಂದೇಳಂದರೆ, ಒಂದು ನನ್ನ ಕಲೀಗ್ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಿದ್ದೆ, ಸ್ವಲ್ಪ ಸೀನಿಯರ್ ಎಂಪ್ಲಾಯ್. ಅವ್ರು ನನಗೆ ಒಂದು ಟೇಬಲ್ಗೆ ಒಂದು ಫುಡ್ನ ಕೊಡು ಅಂತಂದೇಳಿ ಹೇಳಿದರು. ಕರೆಕ್ಟಾಗಿ ಅವ್ರು ಯಾವ ಟೇಬಲ್ಗೆ ಹೇಳಿದ್ರು ನಾನು ಹೋಗ್ಬಿಟ್ಟು ಅದೇ ಟೇಬಲ್ಗೆ ಕೊಟ್ಟಿದ್ದೀನಿ. ಇಲ್ಲಿ ಏನಾಗಿತ್ತು ಅಂತಂದೇಳಂದರೆ,
ಅವರು ನನಗೆ ಯಾರು ಎಂಪ್ಲಾಯ್ ಹೇಳಿದ್ರೋ ಹೋಗಿ ಕೊಡು ಅಂತಂದೇಳಿ ಅಂದ್ಬಿಟ್ಟು ಅವ್ರು ಆ್ಯಕ್ಚುಲಿ ಕನ್ಫ್ಯೂಸ್ ಆಗಿಬಿಟ್ಟು ನನಗೆ ಬೇರೆ ಟೇಬಲಿಗೆ ಹೇಳಿದ್ದಾರೆ ನಂಬರು. ನಾನು ಹೋಗ್ಬಿಟ್ಟು ಅವ್ರು ಯಾವುದನ್ನು ಹೇಳಿದ್ರು ಅದಕ್ಕೆ ಕೊಟ್ಟಿದ್ದೆ. ಬಟ್ ಸ್ಟಿಲ್ ಕಸ್ಟಮರ್ಸ್ ಲೈಕ್ ನಾವು ಇದನ್ನೆಲ್ಲ ಆರ್ಡರೇ ಮಾಡಿಲ್ಲ, ನೀವು ಏನಿದು ಈ ಥರ ತಂದು ಕೊಟ್ಟಿದ್ದೀರ ಅಂತ. ಅಲ್ಲಿ ಸೀನಿಯರ್ ಎಂಪ್ಲಾಯಿ ಅವ್ರು ಸೇವ್ ಆಗೋದಕ್ಕೋಸ್ಕರ ನನ್ನ ಮೇಲೆ ತಾಕ್ಬಿಟ್ರು. ಏನು ನಾನು ಯಾವುದೋ ಹೇಳಿದ್ರೆ ನೀನು ಎಲ್ಗೋ ಬಂದು ಕೊಟ್ಟಿದ್ಯಲ್ಲ ಹಾಗೆ ಹೀಗೆ ಅಂತಂದೇಳಂತು. ಇದೊಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟ್ ಹೆಂಗಾಯಿತು ಅಂತಂದೇಳಂದರೆ, ಈ ಡಿಶ್ ವಾಷರಲ್ಲಿ ವಾಶ್ ಮಾಡಿರೋ ಸ್ಪೂನ್ಸು ಮತ್ತು ಫೋರ್ಕ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲದನ್ನು ನಾವು ಮತ್ತೆ ಡ್ರೈ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಮಾಡ್ತಾ ಅವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೋಗಿತ್ತು ಆಯಿತಾ. ಜಸ್ಟ್ ಅದನ್ನ ಸ್ಪೂನ್ಸ್ ಒರೆಸೋದು ಮಾತ್ರ ಇತ್ತು, ಅದನ್ನ ಮಾಡ್ತಾಯಿದ್ದೆ. ಓನರ್ ಬಂದುಬಿಟ್ಟು ಅಲ್ಲಿರೋರು ಎಲ್ಲರಿಗೂ ಆಲ್ರೆಡಿ ನನ್ನ ಮೇಲೆ ಒಂದು ಗುಡ್ ಒಪಿನಿಯನ್ ಇದೆ ದಟ್ ನಾನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತಂದೇಳಿ ಅಂದ್ಬಿಟ್ಟು ಅವ್ರು ಬಂದುಬಿಟ್ಟು ಏನು ನೀನು ಇಷ್ಟೊಂದು ಸ್ಲೋ ಆಗಿ ಕೆಲಸ ಮಾಡ್ತಾಯಿದ್ಯಾ, ವಿ ಪೇ ಯು ಮನಿ ರೈಟ್ ಅಂತ ಅಂದರು. ಎಷ್ಟು ಟ್ರಿಗರ್ ಆಯಿತು ಅಂದರೆ ನನಗೆ ಫಸ್ಟ್ ಥಿಂಗ್ ಅವರು ಟೈಮಿಗೆ ಸರಿಯಾಗಿ ಸಂಬಳನೇ ಹಾಕಲ್ಲ ಆಯಿತಾ. ಕರೆಕ್ಟಾಗಿ ಮಂತಿಗೆ ಕರೆಕ್ಟಾಗಿ ಅವ್ರ ಸಂಬಳ ಹಾಕೋದಿಲ್ಲ. ಹೋಗಿಬಿಟ್ಟು ಲಿಟ್ರಲಿ ಅವ್ರ ಹತ್ರ ಬೆಗ್ ಮಾಡಬೇಕು, ನನ್ನ ಈ ತಿಂಗಳು ನೀವು ಇನ್ನೂ ಸಂಬಳ ಹಾಕಿಲ್ಲ, ದುಡ್ಡು ಕೊಡಿ. ಆ್ಯಂಡ್ ನಾನು ದುಡ್ಡಿಗೆ ನನಗೇನು ನೆಸೆಸಿಟಿ ಇದೆ ಅನ್ನೋದನ್ನು ನಾನು ಅವ್ರಿಗೆ ಡಿಸ್ಕ್ರೈಬ್ ಮಾಡಬೇಕಿತ್ತು. ದಟ್ ನನಗಿವತ್ತು ರೆಂಟ್ ಕಟ್ಟೋಕ್ಕಾಗ್ತಾ ಇಲ್ಲ, ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ, ಈ ಥರ ಬ್ಯಾಲೆನ್ಸ್ ನೋಡಿ, ಇದೆಲ್ಲದನ್ನು ಮಾಡಬೇಕಿತ್ತು. ಅವಾಗ ಸ್ಯಾಲ್ರಿ ಹಾಕೋರು ಆವಾಗಲೂ ಕೂಡ ನಾಳೆ ಹಾಕ್ತೀವಿ, ಈ ವೀಕ್ ಒಳಗಡೆ ಹಾಕ್ಬಿಡ್ತೀವಿ, ಈ ಥರ ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ಸಂಬಳ ಹಾಕಲ್ಲ. ಅದ್ರ ಮೇಲ್ಗಡೆ ಅವರು ಕರೆಕ್ಟಾಗಿ ಶಿಫ್ಟ್ಗಳ ಕೂಡ ಕೊಡ್ತಾ ಇರಲಿಲ್ಲ. ನನಗೆ ಪರ್ ಮಂತ್ ಏನು ಅಂತಂದೇಳಿ ಅಂದ್ರೂ ಒಂದು 250 ಯೂರೋಸ್ ಹಂಗೆ ಬರೋದು ಆಯಿತಾ. ನನ್ನ ರೆಂಟೇನೆ 280 ಯೂರೋಸು. ನನಗೆ ಈವನ್ ಅದು ರೆಂಟ್ ಕಟ್ಟೋದಕ್ಕೆ ಕೂಡ ಸಾಲ್ತಾ ಇಲ್ಲ. ಅದ್ರ ಮೇಲೆ ಇನ್ನೊಂದೇನು ಅಂತಂದೇಳಂದರೆ ಎಲ್ಲ ರೆಸ್ಟೋರೆಂಟ್ಸಲ್ಲಿ ಕೂಡ ಅಟ್ಲೀಸ್ಟ್ ಫುಡ್ ಆದರೂ ಕೊಡ್ತಾರೆ ಆಯಿತಾ. ಅಲ್ಲಿ ವರ್ಕ್ ಮಾಡೋರಿಗೆ ಫುಡ್ಡು ಮತ್ತು ಅವ್ರ ಕಸ್ಟಮರ್ಸ್ ಏನಾದರೂ ಟಿಪ್ಸ್ ಕೊಡ್ತಾರೆ. ಇಲ್ಲಿ ಎರಡೂ ಇಲ್ಲ. ಒಂದು ಫುಡ್ಡು ಕೊಡೋದಿಲ್ಲ. ಆ ಫುಡ್ ವಿಚಾರಕ್ಕೆ ಕೂಡ ಬರ್ತೀನಿ. ಅದು ಇನ್ನೊಂದು ಇನ್ಸಿಡೆಂಟು. ಹೆಂಗಾಯಿತು ಅಂತಂದೇಳಂದರೆ ಅವ್ರು ನಮಗೆ ಫಸ್ಟೇ ಹೇಳಿದರು ಫುಡ್ಡೆಲ್ಲ ನಾವು ನಿಮಗೇನು ಕೊಡೋದಿಲ್ಲ, ಇಟ್ಸ್ ಲೈಕ್ ನೀವು ಬರೀ ನೀರು ಮಾತ್ರ ಕುಡಿಬೋದು ಬಿಕಾಸ್ ವಾಟರ್ ಇಸ್ ಫ್ರೀ. ಇದೇ ಸ್ಟೇಟ್ಮೆಂಟೇನೆ ಅವ್ರು ಕೊಟ್ಟಿದ್ದು. ಸರಿ ಅಂತಂದೇಳಿ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿದ್ವಿ. ನಾನೇನು ಅಂದ್ಕೊಂಡೆ ಅಲ್ಲಿರೋರು ಯಾರಿಗೂ ಅವ್ರು ಫುಡ್ ಕೊಡೋದಿಲ್ಲ ಅಂದ್ಬಿಟ್ಟು. ಅದು ಹೆಂಗಾಗ್ತಿತ್ತು ಅಂತಂದೇಳಂದರೆ ಒಂದು 5 ಗಂಟೆ ಹಂಗೆ ನಮ್ಮನ್ನ ಕರೆಸೋರು ಆಯಿತಾ, ಸಾಯಂಕಾಲ ಕೆಲಸಕ್ಕೆ ಅಂದ್ಬಿಟ್ಟು 5 ಗಂಟೆ ಕರೆಸಿ ಸುಮಾರು ಒಂದು 8-9 ಗಂಟೆ 10 ಗಂಟೆವರೆಗೂ ಕೆಲವೊಂದು ಸಲ ಇರ್ತಾಯಿದ್ವಿ. ನಾವು ಅಷ್ಟು ಕೆಲಸ ಮಾಡಿ ಫುಲ್ಲು ಸುಸ್ತಾಗಿ ಹಚ್ಕೊಂಡು ಈ ಮನೆಗೆ ಹೋಗ್ಬೇಕು ಅಂತಂದೇಳಿ ಅಷ್ಟು ಇದಿರ್ತಿರ್ಬೇಕಾದ್ರೆ ಅಲ್ಲಿ ಕೆಲವೊಬ್ಬರು ಅಂದರೆ ಅಲ್ಲಿ ಜರ್ಮನ್ಸ್ ಅವ್ರ ಹತ್ರ ಆರ್ಡರ್ಸ್ ಯಾರ್ಯಾರು ತೊಗೋತಿದ್ರೋ ಅವರು, ಆಮೇಲೆ ಕಿಚನಲ್ಲಿ ಕೆಲಸ ಮಾಡೋರು ಒಂದಿಬ್ಬರು ಈ ಥರ ಇದ್ರಲ್ವ, ಅವ್ರು ಮಾತ್ರ ನಮ್ಮ ಮುಂದೆನೇ ಬಂದುಬಿಟ್ಟು ಅಷ್ಟು ಎಮ್ಮಿ ಫುಡ್ನ ನಮ್ಮ ಮುಂದೆ ಬಂದುಬಿಟ್ಟು ಹಚ್ಕೊಂಡಿರ್ತೀವಿ ನಾವು, ನಮ್ಮ ಮುಂದೆ ಬಂದುಬಿಟ್ಟು ತಿಂತಾಯಿದ್ರೆ ಹೆಂಗೆ ಉರಿಯಲ್ಲ ಹೇಳಿ. ಸೊ ಈ ಇನ್ಸಿಡೆಂಟ್ಸು ನಂಗೆ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತು ಆಯಿತಾ. ನಾನು ಏನಕ್ಕೆ ಇದೆಲ್ಲ ಮಾಡ್ತಾಯಿದ್ದೀನಿ, ನಾನು ಸುಮ್ಮನೆ ಫಸ್ಟು ಜಾಬ್ ತೊಗೋಬೇಕು ಅಂತಂದೇಳಿ ಅಂದ್ಬಿಟ್ಟು ನನಗೆ ಅವಾಗಿಂದನೇ ನನಗೆ ಅದು ತಲೆಗೆ ಸರಿ ಹತ್ತಿದ್ದು. ಇದೆಲ್ಲ ನನಗೆ ಮಾಡೋಕ್ಕಾಗಲ್ಲ, ಇನ್ನು ನಂಗೆ ಬೇಕೇ ಬೇಕು ಅಂತ ಅಂದ್ಕೊಂಡು ಕರೆಕ್ಟಾಗಿ 1 ತಿಂಗಳು ಕೂತ್ಕೊಂಡೆ ಆಯಿತಾ. ಈ ಲಿಟ್ರಲಿ ನಂಗೆ ಅವಾಗ ಎಕ್ಸಾಮ್ ಟೈಮ್ ಇದೆ, ಮಷಿನ್ ಲರ್ನಿಂಗ್ ಸಬ್ಜೆಕ್ಟು. ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಾನು ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ ನೋಡಿ, ಆಗಸ್ಟ್ 14th ಒಳಗಡೆ ನಾನು ಇದು 1000 ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಅಂತಂದ್ಬಿಟ್ಟು ಅವಾಗ ಡೈಲಿ ವ್ಲಾಗ್ಸ್ ಎಲ್ಲ ಹಾಕೋದು ಸ್ಟಾರ್ಟ್ ಮಾಡಿದ್ನಲ್ಲ. ಸೊ ಇದು ಲಿಟ್ರಲಿ ಅದೇ ಟೈಮಲ್ಲೇ ಅವಾಗ ಏನಾಯಿತು ಅಂತಂದೇಳಂದರೆ ನಂಗೆ ಕಂಟಿನ್ಯೂಯಸ್ ಆಗಿ 3 ಇಂಟರ್ವ್ಯೂ ಶೆಡ್ಯೂಲ್ ಆಯಿತು. ಒಂದು ಸ್ಯಾಪ್ ಕಂಪ್ನಿನಲ್ಲಿ 2 ಇಂಟರ್ವ್ಯೂ ಶೆಡ್ಯೂಲ್ ಆಯಿತು. ಸಿಮೆನ್ಸಲ್ಲಿ ಇನ್ನೊಂದು ಇಂಟರ್ವ್ಯೂ ಶೆಡ್ಯೂಲ್ ಆಯಿತು. ಇಟ್ಸ್ ಲೈಕ್ ಒಂದೇ ವಾರದಲ್ಲೇ ಇದ್ದಿದ್ದ ಆ ಇಂಟರ್ವ್ಯೂಸ್ ಕೂಡ. ಮಂಡೇ ಸ್ಯಾಪಲ್ಲಿ ಒಂದಿದೆ, ನೆಕ್ಸ್ಟು ಟ್ಯೂಸ್ಡೇ ಒಂದು ಸಿಮೆನ್ಸಲ್ಲಿದೆ, ದೆನ್ ಥರ್ಸ್ಡೇ ತಿರ್ಗಾ ಸ್ಯಾಪಲ್ಲಿ. ಸೊ ಈ ಥರ ಶೆಡ್ಯೂಲ್ ಆಗಿರ್ಬೇಕಾದ್ರೆ ಸ್ಯಾಪಲ್ಲಿ ಶೆಡ್ಯೂಲ್ ಆಗಿದ್ದು ಬಂದುಬಿಟ್ಟು ರೋಲ್ಸು ಫ್ರಂಟ್ ಆ್ಯಂಡ್ ಡೆವಲಪ್ಮೆಂಟು, ಇನ್ನೊಂದು ಸಿಮೆನ್ಸಲ್ಲಿ ಪೈಥಾನ್ ಡೆವಲಪರು, ಆ್ಯಂಡ್ ಸ್ಯಾಪಲ್ಲಿ ಇನ್ನೊಂದು ಇಂಟರ್ವ್ಯೂ ಬಂದುಬಿಟ್ಟು ಪ್ಯೂರ್ಲಿ ಟೈಪ್ ಸ್ಕ್ರಿಪ್ಟ್ ಇತ್ತದು. ನನಗೆ ಹೆಂಗಿತ್ತು ಅಂತಂದೇಳಂದರೆ ಎಕ್ಸಾಮು ನಾನು ಒಂದು ಪಕ್ಷ ಇವಾಗ ಓದಿ ಫೇಲ್ ಆಗೋ ಲೆವೆಲ್ಗೆಲ್ಲ ಏನು ಬರೆಯಲ್ಲ, ಇನ್ ಕೇಸ್ ಫೇಲ್ ಆದರೂ ಕೂಡ ಮತ್ತೆ ಇದನ್ನ ಕಟ್ಕೊಂಡು ಬರಿಬೋದು. ಬಟ್ ಈ ಥರ ಇಂಟರ್ವ್ಯೂಸು ಮತ್ತೆ ಶೆಡ್ಯೂಲ್ ಆಗಲ್ಲ ಅಂತಂದ್ಬಿಟ್ಟು ನಂಗೆ ಸರಿಗ ತಲೆಗೆ ಹೊಡೀತು. ಯಾಕೆ ಅಂತಂದೇಳಂದರೆ ಫಸ್ಟ್ ಆಫ್ ಆಲ್ ರೆಸ್ಯೂಮೇ ಶಾರ್ಟ್ ಲಿಸ್ಟ್ ಆಗೋದೇ ದೊಡ್ಡ ವಿಷಯ.
ಅಂಥದ್ರಲ್ಲಿ ಮೂರು ಇಂಟರ್ವ್ಯೂ ಒಂದೇಟಿಗೆ ಇವಾಗ ಶೆಡ್ಯೂಲ್ ಆಗಿದೆ ಅಂತಂದೇಳಂದಾಗ ಇದರಲ್ಲಿ ಒಂದಾದರೂ ಕೆಲಸ ತೊಗೊಳ್ಳೇಬೇಕು ನಾನು ಅನ್ನೋದು ನಾನು ಫಸ್ಟು ಫುಲ್ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಈ ರೆಸ್ಯೂಮೆ ಶಾರ್ಟ್ ಲಿಸ್ಟಿಂಗ್ ಕೂಡ ನಾನು ಫಸ್ಟು ಹೆಂಗೆಂಗೋ ರೆಸ್ಯೂಮೆ ಮಾಡಿಬಿಟ್ಟು ಒಂಥರ ಹೆಂಗಿತ್ತು ಅಂತಂದೇಳಂದರೆ ಅಷ್ಟು ನೀಟಾಗಿ ಇರಲಿಲ್ಲ ಆಯಿತಾ ನನ್ನ ರೆಸ್ಯೂಮೆ. ಆವಾಗ ನನ್ನ ಫ್ರೆಂಡ್ ಅದನ್ನ ನೋಡಿಬಿಟ್ಟು ಅವನು ನನ್ನ ರೆಸ್ಯೂಮೆನ ರೆಕ್ಟಿಫೈ ಮಾಡಿ ಫುಲ್ಲು ನೀಟಾಗಿ ಫಾರ್ಮೆಟ್ ಎಲ್ಲ ಹಾಕಿಬಿಟ್ಟು ಅವ್ನು ರೆಡಿ ಮಾಡಿಕೊಟ್ಟಿದ್ದು ನನಗೆ. ಈ ಥರ ಹಿಂಗೆ ಅಪ್ಲೈ ಮಾಡು ಅಂದ್ಬಿಟ್ಟು. ಸೊ ನಾನು ಅವಾಗ ಅದನ್ನು ಫಾಲೋ ಮಾಡಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ನೋ ನನಗೆ ಈಗ ಆಲ್ರೆಡಿ ತುಂಬ ಜನ ನನ್ನ ರೆಸ್ಯೂಮೆ ಫಾರ್ಮೆಟ್ನ ಕೇಳಿದ್ದೀರಾ. ಅದು ನನಗೆ ಕಳ್ಸೋಕ್ಕಾಗ್ತಾಯಿಲ್ಲ ಬಿಕಾಸ್ ಅದರಲ್ಲಿ ನನಗೆ ಏನಂತಾರೆ ಅಷ್ಟು ಆ್ಯಕ್ಚುಲಿ ಟೈಮ್ ಇಲ್ಲ. ಅದನ್ನ ಈಗ ನನ್ನ ಡೇಟಾ ಎಲ್ಲ ತೆಗೆದುಬಿಟ್ಟು ಖಾಲಿ ಸ್ಪೇಸ್ ಎಲ್ಲ ಮಾಡಿ ಆ ಫಾರ್ಮೆಟ್ನ ಶೇರ್ ಮಾಡೋ ಅಷ್ಟು ಆಗ್ತಾಯಿಲ್ಲ. ಬಿಕಾಸ್ ನಾನು ಪರ್ಟಿಕ್ಯುಲರಾಗಿ ಯಾವುದೋ ಇಂಟರ್ನೆಟ್ಟಿಂದ ಎಲ್ಲೂ ಏನೂ ಮಾಡಿದ್ದಲ್ಲ. ಅದನ್ನ ನಾನೇ ವರ್ಡಲ್ಲಿ ಕೂತ್ಕೊಂಡು ಟೈಮ್ ತೊಗೊಂಡು ಕಸ್ಟಮೈಸ್ ಮಾಡ್ಕೊಂಡು ನಾನೇನು ಮಾಡ್ಕೊಂಡಿರೋದು. ಎಲ್ಲಿಂದನೂ ನಾನೇನು ಎತ್ಕೊಂಡಿಲ್ಲ. ಸಮ್ ಟೇಬಲ್ ಫಾರ್ಮೆಟಲ್ಲಿ ಮಾಡಿದ್ದೀನಿ. ಆ್ಯಂಡ್ ಅದು ಈ ಥರ ಮಾಡಿದ್ದು. ಆ್ಯಂಡ್ ದೆನ್ ಕವರ್ ಲೆಟರ್ ಕೂಡ ಅಷ್ಟೇ. ಪ್ರತಿಯೊಂದೊಂದು ಅಪ್ಲಿಕೇಶನ್ಸ್ಗೂ ಕೂಡ ನಾನು ಟೈಮ್ ತೊಗೊಂಡು ಅಪ್ಲಿಕೇಶನಿಗೆ ತಕ್ಕಂತೆ ಕರೆಕ್ಟಾಗಿ ಕವರ್ ಲೆಟರ್ನ ಮಾಡಿ ಅವರು ಕೀವರ್ಡ್ಸ್ ಇವಾಗ ಇದರಲ್ಲಿ ಏನೇನು ಅನ್ನೋದನ್ನು ಫಸ್ಟು ಕೇಳಿಬಿಟ್ಟು ChatGPTಗೆ ಅಲ್ಲಿಂದ ಆ ಕೀವರ್ಡ್ಸು ನನ್ನ ರೆಸ್ಯೂಮೆಯಲ್ಲಿ ಇರೋ ಥರ ನೋಡಿಕೊಂಡು ಅದನ್ನು ಆ ಥರ ಸ್ವಲ್ಪ ಸಿಂಕ್ ಮಾಡಿಬಿಟ್ಟು ಮಾಡ್ತಾ ಇದ್ದಿದ್ದು ನಾನು ಆಯಿತಾ. ಸೊ ಈ 3 ಇಂಟರ್ವ್ಯೂಸಲ್ಲಿ ಹೆಂಗಾಯಿತು ಅಂತಂದೇಳಂದರೆ ಫಸ್ಟ್ ಇಂಟರ್ವ್ಯೂ ವಾಸ್ ವೆರಿ ಗುಡ್. ಆ್ಯಂಡ್ ಇಂಟರ್ವ್ಯೂ ಟೈಮಲ್ಲಿ ಕೂಡ ನಾನು ಹೆಂಗೆ ಯೋಚನೆ ಮಾಡಿದೆ ಅಂತಂದೇಳಂದರೆ ಇವಾಗ ಆಬ್ವಿಯಸ್ಲಿ ಅಲ್ಲಿ ಕೊಟ್ಟಿರೋದು ಇವಾಗ ಅವ್ರು ಡೆವಲಪ್ಮೆಂಟ್ ಸೈಡ್ ಅಂದಾಗ ತುಂಬ ಜನ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಮೆನ್ಷನ್ ಮಾಡಿರೋ ಸ್ಕಿಲ್ಸ್ ಗೊತ್ತಿರುತ್ತೆ. ಸೊ ಇವಾಗ ಅವರು ಯಾರನ್ನ ಪಿಕ್ ಮಾಡ್ತಾರೆ ಹಂಗಿದ್ದಾಗ ಅಂತಂದೇಳಿ ನಾನು ಈ ಥರ ಯೋಚನೆ ಮಾಡಿಬಿಟ್ಟು ನಾನು ಹೆಂಗೆ ಮಾಡಿದೆ ಅಂದರೆ ಸ್ವಲ್ಪ ಇದರಲ್ಲಿ ಒಂಚೂರು ಕ್ರಿಯೇಟಿವಿಟಿನ ತೋರಿಸೋಣ ಅಂದ್ಬಿಟ್ಟು ಅವ್ರು ಏನದ್ರ ಮೇಲೆ ಆ್ಯಕ್ಚುಲಿ ವರ್ಕ್ ಮಾಡ್ತಿರೋದು ಅಂದ್ಬಿಟ್ಟು ಫಸ್ಟ್ ನೋಡಿದೆ ಆಯಿತಾ. ನಾನು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ನಾನೇ ಒಂದು ಪುಟ್ಟದಾಗಿ ಪ್ರಾಜೆಕ್ಟ್ನ ರೆಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಪಿ ಪಿ ಟಿ ಎಲ್ಲ ಮಾಡಿದೆ ಆಯಿತಾ. ಅದನ್ನ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಹೇಳೋದಕ್ಕೆ ಇದೆಲ್ಲದನ್ನು ಇಟ್ಕೊಂಡು ನಾನೊಂದು ಪಿ ಪಿ ಟಿನ ಮಾಡಿಬಿಟ್ಟು ಇಂಟರ್ವ್ಯೂ ಟೈಮಲ್ಲಿ ಅವರು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ ಅಲ್ವಾ. ಅದನ್ನು ನಾನು ಚಾನ್ಸಾಗಿ ತೊಗೊಂಡು ಏನು ಮಾಡಿದೆ ಅಂದರೆ ಆ್ಯಕ್ಚುಲಿ ಐ ಹ್ಯಾವ್ ಪ್ರಿಪೇರ್ಡ್ ಅ ಸ್ಮಾಲ್ ಪಿ ಪಿ ಟಿ ಟು ಎಕ್ಸ್ಪ್ಲೇನ್ ಯು ರಿಗಾರ್ಡಿಂಗ್ ದಿಸ್. ಲೈಕ್ ವುಡ್ ಯು ಲೈಕ್ ಟು ಸಿ ದ್ಯಾಟ್, ಐ ವುಡ್ ಲೈಕ್ ಟು ಶೇರ್ ಯು ಅಂತಂದೇಳೆಲ್ಲ ಕೇಳಿದೆ. ಆವಾಗ ಆಬ್ವಿಯಸ್ಲಿ ಯಾರು ತಾನೇ ನೋ ಅಂತಂದೇಳಿ ಹೇಳ್ತಾರೆ. ದೇವರ್ ಲೈಕ್ ವಿ ವುಡ್ ಲೈಕ್ ಟು ಸಿ ಅಂತಂದೇಳಿ ಹೇಳಿಬಿಟ್ಟು ಕೇಳಿದರು. ಆ್ಯಂಡ್ ಅದನ್ನೇ ನಾನೊಂದು ಚಾನ್ಸಾಗಿ ತೊಗೊಂಡು ಐ ಸ್ಟಾರ್ಟೆಡ್ ಟು ಪ್ರೆಸೆಂಟ್ ಮೈ ಪಿ ಪಿ ಟಿ ಆಯಿತಾ. ಅವ್ರಿಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಫಸ್ಟ್ ಪ್ಲಸ್ ಪಾಯಿಂಟ್ ಹೊಡೆದಿದ್ದೇನೆ ಅಲ್ಲಿ. ಸಿನ್ಸ್ ನಾನು ಅವರಿಗೆ ಒಂದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳ್ದಿರಾ ಈ ಥರ ಒಂದು ವೇಯಲ್ಲಿ ಅಪ್ರೋಚ್ ಮಾಡಿದಾಗ ಅವ್ರಿಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅವ್ರು ಅದನ್ನ ಲಾಸ್ಟಿಗೆ ನಂಗೆ ಹೇಳಿದರು ಕೂಡ ನಂಗೆ ನಿಜ ಈ ಅಪ್ರೋಚ್ ತುಂಬ ಇಷ್ಟ ಆಯಿತು ಅಂತ ಎಲ್ಲ. ಆ್ಯಂಡ್ ರಾದರ್ ದ್ಯಾನ್ ಸುಮ್ಮನೆ ಏನೇನೋ ಕ್ವೆಶನ್ಸ್ ಕೇಳೋ ಬದಲು ಅವ್ರು ನಾನು ಏನು ಮಾಡಿದ್ದೀನೋ ಅದ್ರ ಮೇಲೇ ಕ್ವೆಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಸಿನ್ಸ್ ನಾನೇ ಅದನ್ನ ಬಿಲ್ಡ್ ಮಾಡಿರೋದ್ರಿಂದ ನನಗೂ ಈಸಿ ಇತ್ತು ಅದನ್ನ ಹೇಳೋದಕ್ಕೆ. ಸೊ ಹಾಗಾಗಿ ಫಸ್ಟ್ ಇಂಟರ್ವ್ಯೂ ವಾಸ್ ವೆರಿ ಗುಡ್. ಸೆಕೆಂಡ್ ಇಂಟರ್ವ್ಯೂ ಸೀಮೆನ್ಸ್ ಪೈಥಾನಲ್ಲಿ ಏನಾಗ್ಬಿಡ್ತು ಅಂದರೆ ಫಸ್ಟಿಗೆ ಅವರು ಹೆವಿ ಕಷ್ಟದ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಲೈಕ್ ಫಸ್ಟಿಗೆ ಅವರು ಪೈಥಾನ್ ಡೆಕೋರೇಟರ್ಸಿಂದ ಸ್ಟಾರ್ಟ್ ಮಾಡಿದರು, ವಿಚ್ ಐ ವಾಸ್ ಅನೇಬಲ್ ಟು ಆನ್ಸರ್ ಆಯಿತಾ. ಸ್ಟಾರ್ಟಿಂಗಲ್ಲೇ ನಾನು ಅಷ್ಟೊಂದು ಡಿಫಿಕಲ್ಟಿ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೆ ಅದ್ರ ಬಗ್ಗೆ ಗೊತ್ತಿರೋರಿಗೆ ಅದು ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ನಾನು ಅಷ್ಟೊಂದು ಪ್ರಿಪೇರ್ಡ್ ಆಗಿರಲಿಲ್ಲ ಆವಾಗ. ಹಂಗಾಗಿ ನಂಗೆ ಸ್ಟಾರ್ಟಿಂಗಲ್ಲೇ ಡಿಫಿಕಲ್ಟ್ ಅನಿಸ್ಬಿಡ್ತು. ಸೊ ಹಾಗಾಗಿ ಅವ್ರು ನೆಕ್ಸ್ಟ್ ಏನೇ ಕೇಳಿದ್ರು ಕೂಡ ಫುಲ್ ತೊಡವರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಷ್ಟೊಂದು ನೀಟಾಗಿ ನಾನು ಅವ್ರಿಗೇನು ಆನ್ಸರೇ ಮಾಡೋಕ್ಕಾಗಲಿಲ್ಲ. ಸೊ ಐ ವಾಸಂಟ್ ಹೋಪಿಂಗ್ ಫಾರ್ ದ್ಯಾಟ್. ದೆನ್ ಥರ್ಡ್ ಇಂಟರ್ವ್ಯೂ ಏನಾಯಿತು, ಟೈಪ್ ಸ್ಕ್ರಿಪ್ಟ್ ಮೇಲೆ ಇತ್ತು. ಟೈಪ್ ಸ್ಕ್ರಿಪ್ಟ್ ಐ ಹ್ಯಾವ್ ನೆವರ್ ವರ್ಕ್ಡ್ ಆನ್, ಬಟ್ ನನಗೆ ಸ್ವಲ್ಪ ನಾಲೆಡ್ಜ್ ಇತ್ತು ದಟ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಟೈಪ್ ಸ್ಕ್ರಿಪ್ಟ್ ಆರ್ ಆಲ್ಮೋಸ್ಟ್ ಸಿಮಿಲರ್ ಅಂತಂದೇಳಿ ಅಂದ್ಬಿಟ್ಟು ನನಗೆ ಅದು ಗೊತ್ತಿತ್ತು. ಆ್ಯಂಡ್ ನಾನು ಸ್ವಲ್ಪ ಥಿಯರಿಟಿಕಲಿ ಏನೇನೆಲ್ಲ ನೋಡ್ಕೊಬೋದು ಎಲ್ಲದನ್ನು ನೋಡ್ಕೊಂಡಿದ್ದೆ. ಸೊ ಅವ್ರು ನಂಗೆ ಥಿಯರಿ ವೈಸ್ ಏನೇ ಕ್ವಶನ್ ಕೇಳಿದ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ನಾನು ಟೈಪ್ ಸ್ಕ್ರಿಪ್ಟ್ ಇಂಟರ್ವ್ಯೂನಲ್ಲಿ ಎಲ್ಲದನ್ನೂ ಆನ್ಸರ್ ಮಾಡಿದೆ. ಬಟ್ ಅವ್ರು ಲಾಸ್ಟಿಗೆ ಕೋಡಿಂಗ್ ಹೋದರು. ದಟ್ ಈಸ್ ವೇರ್ ದ ಪಾಯಿಂಟ್ ಈಸ್. ಕೋಡಿಂಗ್ ಹೋದಾಗ ಐ ಕುಡಂಟ್ ಏನಂತಾರೆ ಡೂ ದಟ್.
ಬಿಕಾಸ್ ನಂಗೆ ಪ್ರಾಕ್ಟಿಕಲಿ ನಾನು ವರ್ಕ್ ಮಾಡದೇ ಇದ್ದಿದ್ದರಿಂದ ನನಗೆ ಅಲ್ಲಿ ಹೊಡೆತ ಕೊಡ್ತು. ಹಾಗಾಗಿ ನನಗೆ ಟೈಪ್ ಸ್ಕ್ರಿಪ್ಟ್ ಇಂಟರ್ವ್ಯೂ ಆಗಲಿಲ್ಲ ಆ್ಯಂಡ್ ದೆನ್ ಪೈಥಾನ್ ಡೆವಲಪರಿಗೆ ಕೂಡ ಆಗಲಿಲ್ಲ. ಬಟ್ ದ ಫಸ್ಟ್ ಒನ್ ಐ ಡಿಡ್ ವೆರಿ ಗುಡ್. ಅವ್ರಿಗೆ ನಾನು ಲಾಸ್ಟಲ್ಲಿ ಈವನ್ ನನ್ನ ಫೀಡ್ಬ್ಯಾಕ್ ಕೂಡ ಕೇಳಿದೆ. ಅದು ಒಂದು ಮೇನ್ ಆಗುತ್ತೆ ದಟ್ ನೀವು ಇಂಟರ್ವ್ಯೂ ಆಗ್ತಿದ್ದಂಗೆ ನಿಮ್ಗೆ ಏನಿದೆ ಡೌಟ್ಸು, ನಿಮ್ಗೇನಾದರೂ ಕೇಳೋದಿದೆಯಾ ಅಂತಂದೇಳಂದಾಗ ಏನೂ ಇಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗಬೇಡಿ. ಏನಾದರೂ ಒಂದು ಕೇಳಿ. ಸೊ ನೀವು ಫಸ್ಟೇ ಪ್ರಿಪೇರ್ ಆಗಿರಿ ಆಯಿತಾ. ಇದು ಈ ಥರದ್ದು ನಾನು ಏನೋ ಒಂದು ಕ್ವೆಶನ್ನ ಕೇಳಬೇಕು ಅವರಿಗೆ ಅಂತಂದೇಳಿ ಅಂದ್ಬಿಟ್ಟು ಏನಾದರೂ ಅಂದರೆ ಮತ್ತೆ ಅದು ಸ್ವಲ್ಪ ಸೆನ್ಸ್ ಕೂಡ ಮಾಡಬೇಕು. ಆ ಥರ ಇಟ್ಕೊಂಡು ಕ್ವೆಶನ್ಸ್ಗಳನ್ನು ಕೇಳಿ ಅವ್ರಿಗೆ. ಆಮೇಲೆ ಅವರು ಸ್ಟಾರ್ಟಿಂಗಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಅದನ್ನ ನೀಟಾಗಿ ಕೇಳಿಸ್ಕೊಂಡು ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿ. ದೆನ್ ಲಾಸ್ಟಲ್ಲಿ ನಾನೇನು ಮಾಡಿದೆ ಅಂತಂದೇಳಂದರೆ ನಿಮಗೇನು ಅನ್ನಿಸ್ತು ಇಂಟರ್ವ್ಯೂ ಬಗ್ಗೆ. ಆ್ಯಂಡ್ ನಾನು ಹೇಳಿದ್ದೆ ಅವ್ರಿಗೆ ದಟ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ, ಸೊ ಐ ವುಡ್ ಲೈಕ್ ಟು ಹ್ಯಾವ್ ಅ ಸ್ಮಾಲ್ ಫೀಡ್ಬ್ಯಾಕ್ ಅಂತೆಲ್ಲ ಹೇಳಿದ್ದೆ. ಸೊ ಅವರು ಕೂಡ ನಂಗೆ ಅಲ್ಲೇ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಒಳ್ಳೆ ಫೀಡ್ಬ್ಯಾಕ್ನೇ ಕೊಟ್ಟಿದ್ದರು. ಐ ಥಿಂಕ್ ಈ ಎಲ್ಲ ಪಾಯಿಂಟ್ಸು ಕೂಡ ವರ್ಕ್ ಆಗಿದ್ದಕ್ಕೇ ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದು ಅಂತಂದೇಳಿ ಹೇಳ್ಬೋದು. ಸೊ ಇದಿಷ್ಟು ನನ್ನ ಇಂಟರ್ವ್ಯೂಸ್ದು, ಹಾಗೆ ಇದಿಷ್ಟು ನನ್ನ ಒಂದು ಕತೆ ಆಗಿತ್ತು. ಐ ನೋ ಇದೆಲ್ಲ ಸ್ವಲ್ಪ ರಿಪಿಟೇಷನ್ ಆಗ್ತಾಯಿದೆ ಸ್ಟೋರೀಸ್, ಬಿಕಾಸ್ ನಾನು ಆಲ್ರೆಡಿ ಒಂದು ಶಾರ್ಟಲ್ಲಿ ಹೇಳಿದ್ದೆ ದಟ್ ಹಿಂಗೆ ಮಾಡಿದರೆ ಈ ಥರ ಜಾಬ್ ಎಲ್ಲ ಸಿಗುತ್ತೆ, ಈ ಥರ ಫಾಲೋ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತೆಲ್ಲ ಹೇಳಿದ್ದೆ. ಥಿಂಗ್ಸ್ ದಟ್ ವರ್ಕ್ ಫಾರ್ ಮೀ ಅಂತೆಲ್ಲ ಹೇಳಿದ್ದೆ. ಬಟ್ ಸ್ಟಿಲ್ ಐ ಗಾಟ್ ಸೋ ಮೆನಿ DMs ಆಯಿತಾ. ದಟ್ ನಿಮಗೆ ಹೇಗೆ ಬಂತು ಅದನ್ನ ಒಂದು ವಿಡಿಯೋ ಮಾಡಿ ಅಂತಂದೇಳಿ ಅಂದ್ಬಿಟ್ಟು ಸುಮಾರಷ್ಟು ಜನ DM ಮಾಡಿ ಕೇಳ್ತಾ ಇದ್ರಿ. ಹಾಗಾಗಿ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಿ ಹೇಳೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಇವತ್ತು ಮಾಡಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದೇಳಿ. ಆ್ಯಂಡ್ ನನ್ನ ಈ ಒಂದು ಸ್ಟೋರಿ ಏನಿದೆ ಇದು ನಿಮಗೆ 1% ಆದರೂ ನಿಮಗೆ ಹೆಲ್ಪ್ ಮಾಡಿ, ನಿಮ್ಮ ಇಂಟರ್ವ್ಯೂಸ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತಂದೇಳಂದರೆ ಅವಾಗ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಎಸ್, ಹೀಗೆ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.